ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ನಾನು ಪವನ. ಅಬಕಾರಿ ಇಲಾಖೆಯಲ್ಲಿ ಬಗದಷ್ಟು ಹಗರಣಗಳು ಬಯಲಾಗ್ತಾ ಇವೆ. ಈಗಾಗಲೇ ಅಬಕಾರಿ ಸಚಿವ ತಿಮ್ಮಾಪುರ್ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದು ಅಹೋರಾತ್ರಿ ಧರಣಿ ನಡೆಸಿದೆ. ಆದ್ರೆ ಸಚಿವರು ಮಾತ್ರ ನಾನು ತಪ್ಪು ಮಾಡಿಲ್ಲ, ರಾಜೀನಾಮೆ ಕೊಡೋ ಪ್ರಶ್ನೆಯೇ ಇಲ್ಲ ಅಂತಿದ್ದಾರೆ. ಇದೀಗ ಅಬಕಾರಿ ಇಲಾಖೆಯಲ್ಲಿ ಮತ್ತೊಂದು ಹಗರಣ ಬಯಲಾಗಿದ್ದು, ಈ ಕುರಿತು ಒಂದಿಷ್ಟು ಮಾಹಿತಿ ಇದೆ, ನೋಡ್ಕೊಂಡು ಬರೋಣ. ಅಬಕಾರಿ ಇಲಾಖೆಯ ಬಿಯುಡಿ 3 ವಿಭಾಗದ ಡೆಪ್ಯೂಟಿ ಕಮಿಷನರ್ ಕೆಎಸ್ ಮುರಳಿ ಮನಸೋ ಇಚ್ಛೆ CL7 ಪರವಾನಗಿ ನೀಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ನೀಡುವಂತಹ ಲೈಸೆನ್ಸ್ ಇದು CL7. ಇದರ ನಿಯಮ ಪ್ರಕಾರ ಶಾಲಾ ಆವರಣದಲ್ಲಿ ಅಥವಾ ಶಾಲೆಗೆ ಎದುರಿಗೆ ಪರವಾನಗಿ ಕೊಡುವಂತಿಲ್ಲ. ಆದ್ರೆ ಶಾಲೆಗೆ ಎದುರು ಶಾಪ್ ತೆರೆಯೋದಕ್ಕೆ ಮುರಳಿ CL7 ಲೈಸೆನ್ಸ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. 30-40 ಜಾಗಕ್ಕೆ CL7 ಲೈಸೆನ್ಸ್ ಅನ್ನ ನೀಡಿದ್ದು, ಕಳೆದ 2 ವರ್ಷದಲ್ಲಿ ಬರೋಬ್ಬರಿ 60 CL7 ಪರವಾನಗಿಯನ್ನ ನೀಡಿದ್ದಾರೆ. ಈ ಬಗ್ಗೆ ತನಿಖೆ ನಡೆಸುವಂತೆ ಲೋಕಾಯುಕ್ತಕ್ಕೆ ಈಗಾಗಲೇ ದೂರು ಸಲ್ಲಿಕೆ ಆಗಿರುವಂತದ್ದು. ಇಡೀ ರಾಜ್ಯದಲ್ಲಿ 24 ತಿಂಗಳ ಅವಧಿಯಲ್ಲಿ ಅತಿ ಹೆಚ್ಚು CL7 ಲೈಸೆನ್ಸ್ ಅನ್ನ ನೀಡಿರುವಂತಹ ಡೆಪ್ಯೂಟಿ ಕಮಿಷನರ್ ಎಂಬ ಆರೋಪವು ಕೂಡ ಮುರಳಿ ಅವರ ಮೇಲೆ ಇದೀಗ ಕೇಳಿ ಬರ್ತಾ ಇದೆ. ನೋಡಿ, 60 CL7 ಗಳನ್ನ ಕೊಡ್ತಾರೆ ಅಂತ ಅಂದ್ರೆ ಆ ಪೈಕಿ 3 CL7 ಗಳಿಗೆ ಲೈಸೆನ್ಸ್ ನೀಡಬಾರದು ಎಂಬಂತಹ ದೂರುಗಳು ಕೂಡ ಅಲ್ಲಿ ಬಂದಿದ್ರು ಕೂಡ ಅದನ್ನ ಪರಿಗಣಿಸಿಲ್ಲ. ಅಚ್ಚರಿ ಅಂದ್ರೆ ಈ ಹಿಂದೆ ಇದೇ ಮುರಳಿ ಅವುಗಳನ್ನ ತಿರಸ್ಕಾರ ಮಾಡಿದ್ರು ಎನ್ನಲಾಗ್ತಾ ಇದೆ. ಇನ್ನು CL7 ಲೈಸೆನ್ಸ್ ಪಡೆಯೋದಕ್ಕೆ ಮಾಲೀಕರು ಸರಿಯಾಗಿ ದಾಖಲೆಗಳನ್ನ ಕೂಡ ಇದಕ್ಕೆ ನೀಡಿಲ್ಲ, ಆದ್ರೂ ಅವ್ರಿಗೆ ನೀಡಿದ್ದಾರೆ ಅನ್ನುವಂತಹ ಆರೋಪ ಇದಕ್ಕೆ ಕೇಳಿ ಬರ್ತಾ ಇದೆ. ಬೆಂಗಳೂರಿನಿಂದ ತುಮಕೂರಿಗೆ ಸದ್ಯದಲ್ಲಿ ಮುರಳಿ ವರ್ಗಾವಣೆ ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಎಲ್ಲಾ ಲೈಸೆನ್ಸ್ ಗಳನ್ನ ನೀಡಿಯೇ ಹೋಗೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಅಬಕಾರಿ ಇಲಾಖೆ ಆಯುಕ್ತರು, ಬೆಂಗಳೂರು ನಗರ ಜಿಲ್ಲಾಧಿಕಾರಿಗೂ ಕೂಡ ದೂರನ್ನ ನೀಡಲಾಗಿದೆ. ಕಳೆದ ಡಿಸೆಂಬರ್ ವರೆಗೆ ಮಾತ್ರ 60 CL7 ಲೈಸೆನ್ಸ್ ಗಳನ್ನ ನೀಡಿದ್ದು, ಈ ವರ್ಷ ಜಾನ್ವರಿಯಲ್ಲಿ 10ಕ್ಕೂ ಹೆಚ್ಚು ಲೈಸೆನ್ಸ್ ಗಳನ್ನ ನೀಡಿದ್ದಾರೆ ಅನ್ನುವಂತಹ ಆರೋಪ BS ಗೌಡ ಅವರು ಮಾಡ್ತಾ ಇದ್ದಾರೆ. ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ದೊಂಬರಹಳ್ಳಿಯಲ್ಲಿರುವಂತಹ ಸರ್ಕಾರಿ ಶಾಲೆಗೆ 40ರಿಂದ 50 ಮೀಟರ್ ದೂರದಲ್ಲಿ CL7ಗೆ ಅನುಮತಿ ನೀಡಿದ್ದು, ಯಾವ ನಿಯಮಗಳ ಪ್ರಕಾರ ಇವರು ಕೊಟ್ರು ಅನ್ನುವಂಥದ್ದು ಒಂದು. ಶಾಲಾ ಕಾಲೇಜು ಆವರಣದಲ್ಲಿ 100 ಮೀಟರ್ ಒಳಗಡೆ ಮದ್ಯ ಮಾರಾಟ ಮಾಡೋದಕ್ಕೆ ಅವಕಾಶ ಇಲ್ಲ, ಆದ್ರೂ ಹೇಗ್ ಲೈಸೆನ್ಸ್ ಕೊಟ್ರು ಅನ್ನುವಂತ ಪ್ರಶ್ನೆ. ಈ ಸರ್ಕಾರಿ ಶಾಲೆಯಲ್ಲಿ 1ನೇ ತರಗತಿಯಿಂದ 5ನೇ ತರಗತಿವರೆಗೂ ಕೂಡ ಮಕ್ಕಳಿರ್ತಾರೆ. ಇಲ್ಲಿ ನೋಡೋದಾದ್ರೆ ಸಾಕಷ್ಟು ಜನ ವಿದ್ಯಾಭ್ಯಾಸವನ್ನ ಮಾಡ್ತಿರ್ತಾರೆ. ಆ ಶಾಲೆಯಲ್ಲಿ ಅಷ್ಟಿಲ್ಲ, ಆದ್ರೂ ಕೂಡ ವಿದ್ಯಾಭ್ಯಾಸ ಮಾಡ್ತಿರ್ತಾರೆ ಅಂತಂದ್ರೆ ಅದೆಲ್ಲೋ ಒಂದ್ ಕಡೆ ಆ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ಒಟ್ನಲ್ಲಿ ಹಣಕ್ಕಾಗಿ ಅಬಕಾರಿ ಇಲಾಖೆಯ ಈ ಡೆಪ್ಯೂಟಿ ಕಮಿಷನರ್ ಹೇಗೆ ಬೇಕೋ ಹಾಗೆ ಪರವಾನಗಿ ನೀಡಿದ್ರೆ ಹೇಗೆ, ಈ ಬಗ್ಗೆ ಸರಿಯಾಗಿ ತನಿಖೆ ಆಗ್ಬೇಕು ಅನ್ನೋದು ಈಗ ಕೇಳಿ ಬರ್ತಾ ಇರುವಂತ ಚರ್ಚೆ. ಇದಿಷ್ಟು ಇವತ್ತಿನ ಸುದ್ದಿ ಕರ್ನಾಟಕ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.